ನಗುಮುಖದ ಒಡೆಯ ಪವರ್ ಸ್ಟಾರ್ ತನ್ನ ಸಮಾಜ ಸೇವೆಯ ಮೂಲಕ ಕೋಟ್ಯಾಂತರ ಜನರ ಮನೆಗೆದ್ದ ನಟ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಹುಮ್ನಾಬಾದ್ ಪಟ್ಟಣದ ಪುನೀತ್ ರಾಜ್ಕುಮಾರ್ ವೃತ್ತಕ್ಕೆ ಅಭಿಮಾನಿಗಳಿಂದ ಪೂಜೆಯನ್ನ ಸಲ್ಲಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಅವರ ಜನ್ಮದಿನವನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಕಲಾವಿದ ರೇವಣಸಿದ್ದಯ್ಯ ಸ್ವಾಮಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಹುಮ್ನಾಬಾದ್ನಲ್ಲಿ ಪ್ರತಿಷ್ಠಾಪನೆ ಮಾಡುವ ಉದ್ದೇಶವನ್ನ ಹೊಂದಿದ್ದೇವೆ. ಕೆಲವೇ ತಿಂಗಳಲ್ಲಿ ಅವರ ಮೂರ್ತಿಯನ್ನ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ ಉದ್ಘಾಟನೆ ಮಾಡಿ ಅದ್ದೂರಿ ಜನ್ಮದಿನ ಆಚರಣೆ ಮಾಡಬೇಕೆನ್ನುವ ಆಸೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವರೆಡ್ಡಿ ಪುಟ್ಕಲ್ ಸೇರಿದಂತೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇವತ್ತು ನಿಜಕ್ಕೂ ಬಹಳ ಅದ್ಭುತ ದಿನ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ನಾವೆಲ್ಲ ಹುಮ್ನಾಬಾದ್ನಲ್ಲಿ ಒಂದು ಪುನೀತ್ ವೃತ್ತದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಗೆಳೆಯರ ಬಳಗದ ಜೊತೆಗೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕಾದ್ರೆ, ಯಾಕಂದ್ರೆ ಎಲ್ರಿಗೂ ಗೊತ್ತು ಅವ್ರು ಏನು ಅನ್ನೋದು. ನಿಜವಾಗಿ ದೇವರಂತ ಮನುಷ್ಯ ಅಂತ ನಾವೆಲ್ಲ ಅನ್ಕೋತೀವಿ. ಯಾಕಂದ್ರೆ ಅವ್ರು ಮಾಡಿರುವಂತ ಒಂದು ಈ ಸಮಾಜಕ್ಕಾಗಿ ನೀಡಿರುವಂತ ಸಹಾಯ ಆಗಿರ್ಬೋದು, ಮತ್ತೆ ಅದು ನಾವು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಎಷ್ಟೋ ಅವ್ರು ಮಾಡಿರುವಂಥ ಸಮಾಜ ಸೇವೆ ಬಚ್ಚಿಟ್ಟಿದೆ ಅಂತ ಇನ್ನೂ ಎಳೆಯಾಗಿ ಒಂದೊಂದಾಗಿ ವರ್ಷ ಆದರೂ ಕೂಡ ಇನ್ನೂ ಹೊರ ಬರ್ತಾ ಇದೆ. ಎಷ್ಟೋ ಬಡವರ ಮದುವೆಗೆ ಹಣ ಆಗಿರಬಹುದು, ಅದು ಲೆಕ್ಕನೇ ಇಲ್ಲ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಎಷ್ಟೋ ಜನರು ಗುಪ್ತವಾಗಿದೆ ಅನ್ನೋದರಲ್ಲಿ ನಿಜಕ್ಕೂ ಸಂದೇಹ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಹೆಂಗಪ್ಪ ಅಂದ್ರೆ ಇವತ್ತು ಇಡೀ ನಮ್ಮ ಸಮಾಜ ಆಗಿರ್ಬೋದು ಮತ್ತು ಇಡೀ ಕರ್ನಾಟಕದ ರತ್ನ ಅಂತಾನೆ ಹೇಳ್ಬೇಕಾಗ್ತದ. ಯಾಕಂದ್ರೆ ಇವತ್ತು ತನ್ನ ವೈಯಕ್ತಿಕ ಜೀವನದ ಜೊತೆಗೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಕೊಡುಗೆಯಾಗಿ ನೀಡಿರುವಂತ ಒಬ್ಬ ಪುಣ್ಯ ವ್ಯಕ್ತಿ ಅಂತಾನೆ ಹೇಳ್ಬೇಕಾಗ್ತದೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಯಾಕೆ ಈ ವರ್ಷ ಸಿಂಪಲ್ ಆಗಿ ಮಾಡಿದೀವಿ ಅಂದ್ರೆ, ಬರುವಂತ ಒಂದು 4-5 ತಿಂಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಾವು ಇಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆದ ಕಾರಣ ಈ ಸಲ ನಾವು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸಣ್ಣ ಪ್ರಮಾಣ ಮಾಡಿ ಬರುವಂತ ದಿನಗಳಲ್ಲಿ ನಾವೆಲ್ಲರನ್ನು ನಮ್ಮ ಹುಮ್ನಾಬಾದ್ ಎಲ್ಲ ಸಹೋದರರ ಅಣ್ಣವರು ಇದ್ದಾರೆ, ನಮ್ಮ ರೆಡ್ಡಿ ಅಣ್ಣವರು ಎಲ್ಲರದ್ದು ಜೊತೆಗೆ ಸೇರ್ಕೊಂಡು ಅವರ ಸಂಯುಕ್ತದೊಂದಿಗೆ ನಾವೊಂದು ವೃತ್ತವನ್ನು ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ದೀನಿ. ಅವರದ್ದು ಒಂದು ಸ್ಟ್ಯಾಚು ಒಂದು ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಸಲ ಸಿಂಪಲ್ ಮಾಡಿದ್ದೀವಿ. ಆದರೂ ಕೂಡ ಬರುವಂಥ ದಿನಗಳಲ್ಲಿ ನಾವು ಸ್ಟ್ಯಾಚು ಮಾಡಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ನಾವು ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯನ್ನು ಕರ್ಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಂತೇಳಿ ಅವ್ರ ಕೈಯಿಂದನೇ ಉದ್ಘಾಟನೆ ಮಾಡಿಸ್ಬೇಕನ್ನುವಂಥ ಆಸೆ ನಮ್ದಿದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ಧನ್ಯವಾದಗಳು. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.